ಎಸ್ ಪಾರ್ಕ್ ಖಾಸಗಿಯವರಿಗೆ ನೀಡಲು ಸರ್ಕಾರದ ಪ್ಲಾನ್ ಏನಿದೆಯಲ್ಲ ಇದಕ್ಕೆ ಒಂದು ಕಡೆ ಜನ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಇದೀಗ 5% ಜಾಗ ನೀಡಲು ಮುಂದಾದಂತ ರಾಜ್ಯ ಸರ್ಕಾರ ಪಾರ್ಕ್ ಖಾಸಗಿಯವರಿಗೆ ನೀಡಲು ಸರ್ಕಾರ ಪ್ಲಾನ್ ಅನ್ನ ರೂಪಿಸಿಕೊಂಡಿತ್ತು. ಇದೀಗ ಅದಕ್ಕೆ 5% ಜಾಗ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸರ್ಕಾರದ ನಡೆಗೆ ಪರಿಸರ ಪ್ರೇಮಿಗಳಿಂದ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಉದ್ಯಾನವನ ಉಳಿಸಿ ವಿಸ್ತರಿಸಿ ಎಂದ ಪರಿಸರ ಪ್ರೇಮಿಗಳು. ಜನರಿಗೆ ಉತ್ತಮ ಗಾಳಿ ಸಿಗೋದು ಉದ್ಯಾನವನಗಳಿಂದಲೇ. ಹೌದು, ಜನಸಂಖ್ಯೆ ಹೆಚ್ಚುತ್ತಾ ಇದೆ, ಉದ್ಯಾನವನಗಳು ಸಹ ಹೆಚ್ಚಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ಇರೋದನ್ನ ಕೂಡ ಮಾರ್ಕೊಂಡು ಹೋಗ್ತಾ ಇದೆ ಸರ್ಕಾರ. ಪಾರ್ಕ್ ಜಾಗ ಮಾರಿದ್ರೆ ನಿಸರ್ಗದ ಮೇಲೆ ಕೆಟ್ಟ ಪರಿಣಾಮ ಬೀರೋದು ಖಂಡಿತ. ಹೌದು, ಸರ್ಕಾರದ ನಿರ್ಧಾರಕ್ಕೆ ಚಂದ್ರಕಾಂತ್ ಹುಕ್ಕೇರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಚಂದ್ರಕಾಂತ್ ಹುಕ್ಕೇರಿ ಪರಿಸರ ಪ್ರೇಮಿ ಮತ್ತು ಸಮಾಜ ಸೇವಕ. ಚಂದ್ರಕಾಂತ್ ಹುಕ್ಕೇರಿ ಅವರ ಅಭಿಪ್ರಾಯ ಮಾತ್ರ ಅಲ್ಲ, ಇದು ಎಲ್ಲರ ಅಭಿಪ್ರಾಯ ಇದೇ ಆಗಿದೆ. ಈ ಬೆಂಗಳೂರಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಒಂದಿಷ್ಟು ನ್ಯಾಚುರಲ್ ಆಗಿ ಗಾಳಿ ಸಿಗಬೇಕು ಅಂತಂದ್ರೆ ಎಲ್ಲಿ ಸಾಧ್ಯ ಹೇಳಿ? ಅಟ್ಲೀಸ್ಟ್ ಪಾರ್ಕ್ಗಳಿಗಾದ್ರೂ ಹೋಗಿ ಅಲ್ಲಿ ಕಾಲ ಕಳೀತಾರೆ. ಅಲ್ಲಿ ಒಂದಿಷ್ಟು ಗಿಡ ಮರಗಳಿರ್ತಾವೆ, ಅದರ ಒಂದು ಏನೋ ಆಕ್ಸಿಜನ್, ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಆದ್ರೂ ಸಿಗುತ್ತೆ. ಬಟ್ ಅದು ಈಗ ಸರ್ಕಾರ ಮಾರ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಸರ್ಕಾರ ಏನು ತನ್ನಲ್ಲಿ ಆದಂಥ ಕೊರತೆ ಇದೆಯಲ್ಲ, ತನಗೆ ಏನು ಯಾವುದನ್ನ ಕೂಡ ನಿರ್ವಹಿಸೋದಕ್ಕಾಗ್ತಾ ಇಲ್ಲ, ಅದನ್ನೆಲ್ಲ ತೆಗೆದುಕೊಂಡು ಬಂದು ಸಾರ್ವಜನಿಕರ ಮೇಲೆ ಹೇರ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಸಾಕಷ್ಟೆಲ್ಲ ಗುಡ್ಡಗಾಡ ಈ ಉದ್ಯಾನವನದಿಂದ ಜನರಿಗೆ ಭಾಳ ಅನುಕೂಲ ಆಗಿತ್ತು. ಯಾಕಂದ್ರೆ ತನಕ ಕೆಲಸ ಮಾಡಿರ್ತಾರೋ ಸಂಜೆದಾಗ ಹೆಣ್ಮಕ್ಳಾಗಲಿ ಮಕ್ಕಳ ಹಿರಿಯ ನಾಗರಿಕರ ಸ್ವಲ್ಪ ವಾಕಿಂಗ್ ಎಲ್ಲ ಹೋಗಿ ರಿಲ್ಯಾಕ್ಸ್ ಆಗಿ ಬರ್ತಾರೆ, ತಿರುಗಾಡ್ತಾ ಹೋಗಿ. ಮತ್ತು ಈ ಉದ್ಯಾನವನಗಳು ಇರೋದ್ರಿಂದ ಆಕ್ಸಿಜನ್ ಪ್ರಮಾಣ ಎಲ್ಲ ಕಡೆ ಇರ್ತಾರೆ. ಮೊದಲೇ ಗಿಡಗಳೆಲ್ಲ ಮಾರಣ ಹೋಗಿದಾವೆ. ಅಭಿವೃದ್ಧಿ ಹೆಸರು ಮ್ಯಾಗೆಲ್ಲ ಮಾರಣ ಹೋಗಿ ಗಿಡಕೋಸೆಲ್ಲ ಕಡಿಮೆ ಆಗಿದ್ದವು. ಗಿಡಗಳು ಕಮ್ಮಿ ಆದ ಕಾರಣದಿಂದ ಜನರಿಗೆ ಬದುಕೋದು ಭಾಳ ತೊಂದರೆ ಆಗ್ತೈತಿ. ಯಾಕಂದ್ರೆ ನಾಳೆ ಆಕ್ಸಿಜನ್ ಸುದ್ದ ಸಿಗೋದು ಕಠಿಣ ಆಗ್ತೈತಿ. ಆಮ್ಲಜನಕ ನಮ್ಗೆ ಕಡ್ಡಾಯವಾಗಿ ಬದುಕಬೇಕಾದ್ರೆ ಅದು ಸಿಗೋದು ಕಠಿಣ ಆಗ್ತೈತಿ. ಅದು ಕರ್ನಾಟಕ ರಾಜ್ಯದಾಗ ಏನೈತಿ, ಈ ಸರ್ಕಾರ ಏನೈತಿ, ಎಲ್ಲ ಉದ್ಯಾನವನದ 5% ಮಾರಾಟ ಮಾಡಬೇಕು, ಅದು ಖಾಸಗಿಯವ್ರಿಗೆ ಕೊಡಬೇಕು ಅಂತ ವಿಚಾರ ಮಾಡಕ್ಕಾದ್ರು ಇದು ತಪ್ಪೈತಿ. ಉದ್ಯಾನವನಗಳನ್ನ ಹೆಚ್ಚು ಮಾಡ್ರಿ ನೀವು. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗಿ, ಜನಸಂಖ್ಯೆ ಹೆಚ್ಚಾದ ಕಾರಣ ಏನೈತಿ, ಉದ್ಯಾನವನಗಳ ಸಂಖ್ಯೆನೇ ಹೆಚ್ಚಾಗಬೇಕು. ವಿನ ಇದ್ದದ್ದು ಉದ್ಯಾನವನಗಳನ್ನ ಏನೈತಿ ಬೇರೆಯವ್ರು ಕೊಡೋದ್ರಿಂದ ಮುಂದೆ ಅನಾಹುತ ಆಗೋ ಸಂಭವ ಐತಿ. ಅಭಿವೃದ್ಧಿ ಹೆಸರು ಮ್ಯಾಗ ಏನೈತಿ ಈಗಾಗಲೇ ಸಾಕಷ್ಟೆಲ್ಲ ಗುಡ್ಡಗಾಡ ಪ್ರದೇಶ, ಅರಣ್ಯ ಪ್ರದೇಶ ಎಲ್ಲ ನಶಿಸಿ ಹೊಂಟಿದ್ವಿ. ಅದಕ್ಕೆ ಕಾರಣ ದಯಮಾಡಿ ಐತಿ ಕರ್ನಾಟಕ ಮುಖ್ಯಮಂತ್ರಿಗಳು ನೀವು ಒಳ್ಳೆ ಕೆಲಸ ಮಾಡಕತ್ತಿದ್ದೀರಿ ಅಂತ ಈ ಟೈಪ್ ನೀವು ಈ ನಿರ್ಣಯ ತಗೊಳ್ಳೋದ್ರಿಂದ ಇದು ಸರಿ ಅನ್ಸಂಗಿಲ್ಲ. ಮತ್ತು ಅನಾಹುತ ಆಗೋ ಸಂಭವ ಐತಿ, ಮತ್ತು ನಿಸರ್ಗ ಮ್ಯಾಗ ಇದೊಂದು ಪರಿಣಾಮ ಆಗೋ ಸಂಭವ ಐತಿ. ದಯಮಾಡಿ ಅಂತಿ ತಾವೇನು ವಿಚಾರ ಮಾಡಕತ್ತಿದ್ದೀರಿ, ರಾಜ್ಯಾದ್ಯಂತ ಈ ಗಾರ್ಡನ್ ಜಾಗಗಳು ಏನಾದ್ರು ಉದ್ಯಾನವನ ಜಾಗಗಳು 5% ಅಲ್ಲ, ಸರ್ಕಾರ ಏನು ಈ ನಿರ್ಧಾರ ತೆಗೆದುಕೊಂಡಿದೆಯಲ್ಲ, ಬಿಸ್ನೆಸ್ ಮ್ಯಾನ್ಗಳು ರಾಜಕೀಯಕ್ಕೆ ಬಂದರೆ ಏನಾಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ ನಮಗೆ. ಅವ್ರ ಮೈಂಡ್ ಸೆಟ್ಟು ಬಿಸ್ನೆಸ್ಸಿಂಗ್ ಮೈಂಡ್ ಸೆಟ್ಟೇ ಇರುತ್ತೆ. ನಮ್ಮ ರಾಜ್ಯದ ನಾಯಕರು ಈಗ ನಮ್ಮ DK ಶಿವಕುಮಾರ್ ಸಾಹೇಬರು ಸಾವಿರಾರು ಕೋಟಿ ಒಡೆಯರು ಅಲ್ವಾ. ಸೊ ಬಿಸ್ನೆಸ್ ಅನ್ನೋದು ರಾಜಕೀಯದಲ್ಲಿ ಎಂಟ್ರಿ ಆದಾಗ ಈ ರೀತಿಯಾದಂಥ ವ್ಯವಸ್ಥೆನ ನೋಡ್ತೀವಿ. ಎಲ್ಲವನ್ನ ಕೂಡ ಮಾರ್ಕೊಂಡು ಹೋಗುವಂಥ ಸ್ಥಿತಿ ಎದುರಾಗ್ತಾ ಇದೆ ನಮಗೆ. ಒಂದು ಕಡೆ ಈ ಹಿಂದೆ ಕೂಡ ವಿದ್ಯುತ್ ಖಾಸಗೀಕರಣ ಮಾಡಬೇಕು ಅಂತ ಮುಂದಾಯ್ತು ಸರ್ಕಾರ, ಅದಕ್ಕೂ ಕೂಡ ವಿರೋಧ ವ್ಯಕ್ತವಾಯಿತು ಅಂತ ಅದನ್ನು ಕೂಡ ಸ್ಟಾಪ್ ಮಾಡ್ತು. ಬಟ್ ಇದೀಗ ಈ ಪರಿಸರದ ಮೇಲೆ ಕೂಡ ಕಣ್ಣನ್ನ ಇಟ್ಟಿದೆ. ಎಲ್ಲಿ ಏನ್ ಲಾಭ ಬರುತ್ತೆ? ಟ್ಯಾಕ್ಸ್ ಕಟ್ಟೋ ಪರಿಸ್ಥಿತಿ ಏನ್ ನಮ್ಮ ರಾಜ್ಯನಾದ್ರೂ ಹಿಂಗೆ ಇರುತ್ತಾ, ಅಥವಾ ಅದು ಕೂಡ ಮಾರ್ಕೊಂಡು ಹೋಗುತ್ತಾ? ಏನ್ ಗೊತ್ತಾಗ್ತಾ ಇಲ್ಲಪ್ಪ ನಮ್ಗೆ ಇಂಥ ನಾಯಕರ ನಡುವೆ. ಬಟ್ ಜನ ಮಾತ್ರ ಎಚ್ಚೆತ್ಕೊಳ್ಬೇಕು.